ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರ ಅತೃಪ್ತಿ ತಣಿಯೋ ಹಾಗೆ ಕಾಣ್ತಿಲ್ಲ ಬಿಡಿ. ದಿನದಿಂದ ದಿನಕ್ಕೆ ಅಸಮಾಧಾನಿತರ ಸಿಟ್ಟು ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ನೂತನ ಸಚಿವರ ಖಾತೆ ಹಂಚಿಕೆಯು ನೆನೆಗುದಿಗೆ ಬಿದ್ದಿದೆ. ಬಹುಶಃ ಕಾಂಗ್ರೆಸ್ ಇತಿಹಾಸದಲ್ಲಿ ಇದೇ ಮೊದಲು ಅನ್ಸುತ್ತೆ ಪಕ್ಷದ ಹಿರಿಯ ನಾಯಕರೇ ಸಿಡಿದೆದ್ದಿರೋದು. ದಿಲ್ಲಿ ನಾಯಕರ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತು ನೀಡದೇ ಇರೋದು. ಕಾಂಗ್ರೆಸ್ನಲ್ಲಿ ಇಷ್ಟು ದೊಡ್ಡ ಬೆಳವಣಿಗೆ ಆಗ್ತಿರೋದಕ್ಕೂ ಕಾರಣ ಇದೆ. ಅದರಲ್ಲೂ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಅನ್ಸ್ಕೊಂಡವರು ಸಿಡಿದೆದ್ದಿದ್ದರ ಹಿಂದೆ ದೊಡ್ಡದೊಂದು ಕಾರಣ ಇದೆ. ಸಂಪುಟ ವಿಸ್ತರಣೆಯಲ್ಲಿ ಮೂಲ ಹಾಗೂ ವಲಸೆ ಕಾಂಗ್ರೆಸ್ಸಿಗರು ಅನ್ನೋ ಕಿಚ್ಚು ಹೊತ್ಕೊಂಡಿದೆ. ಸಿದ್ದರಾಮಯ್ಯ ವಲಸಿಗ ಕಾಂಗ್ರೆಸ್ ನಾಯಕರೇ ಆದ್ರೂ ಸಿದ್ದು ಸುತ್ತಮುತ್ತ ಇದ್ದವರೆಲ್ಲ ಮೂಲ ಕಾಂಗ್ರೆಸ್ಸಿಗರು. ಹೀಗಾಗಿ ಸಿದ್ದು ಸರ್ಕಾರದಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಹೆಚ್ಚಿನ ಸ್ಥಾನಮಾನ ನೀಡಲಾಗಿತ್ತು. ಆದ್ರೆ ಡಿಕೆಶಿ ಸರ್ಕಾರದಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಅನ್ಯಾಯ ಆಗಿದೆ ಅನ್ನೋ ಕೂಗೆದ್ದಿದೆ. ಅದರಲ್ಲೂ ಪಕ್ಷ ಬಿಟ್ಟು ಬಂದವರು ಡಿಕೆಶಿ ಬಣದಲ್ಲಿದ್ದವರಿಗೆ ಮಣೆ ಹಾಕಲಾಗಿದೆ. ಇದೇ ಕಾಂಗ್ರೆಸ್ನಲ್ಲಿ ಕಿಡಿ ಹೊತ್ತಿಸಿರೋದು. ಇದೇ ಕಾರಣಕ್ಕೆ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಈಗಾಗಲೇ ರಚನೆಯಾಗಿರೋ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪಕ್ಷದ ವಿರುದ್ಧ ಸಿಡಿದೆದ್ದಿರೋ ಹಲವರು ಪಕ್ಷ ಬಿಡೋದಕ್ಕೂ ರೆಡಿಯಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಸಚಿವ ಸಂಪುಟದಲ್ಲಿ ಸರ್ಜರಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆಯಂತೆ. ಹಾಗಾದ್ರೆ ಯಾವ್ಯಾವ ಸಚಿವರಿಗೆ ಸಂಕಷ್ಟ ಕಾದಿದೆ? ಯಾರ್ಯಾರ ಸಚಿವ ಸ್ಥಾನವನ್ನ ವಾಪಸ್ ಪಡೆಯಬಹುದು? ಡಿಕೆಶಿ ಕರೆ ತಂದಿದ್ದ ಯಾವ್ಯಾವ ನಾಯಕರಿಗೆ ಹೈಕಮಾಂಡ್ ಶಾಕ್ ಕೊಡಲಿದೆ? ಇದೆಲ್ಲದರ ಕುರಿತು ಇನ್ಸೈಡ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಈ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಕಳೆದ 3-4 ದಿನದಿಂದ ಅಸಮಾಧಾನಿತರನ್ನ ಸಮಾಧಾನ ಪಡಿಸಲು ಖುದ್ದು ಸಿಎಂ ಡಿಕೆಶಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರಯತ್ನ ಮಾಡಿದ್ರು ನಿರೀಕ್ಷಿತ ಯಶಸ್ಸು ಸಿಗ್ತಾ ಇಲ್ಲ. ಪಕ್ಷಕ್ಕೆ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ. ಇದನ್ನ ಮನಗಂಡು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಣ್ಣ ಮಟ್ಟದಲ್ಲಿ ಕ್ಯಾಬಿನೆಟ್ ಪುನಾರಚನೆಗೆ ಒಲವು ತೋರಿದ್ದಾರೆ ಎನ್ನಲಾಗಿದೆ. ಯಾಕಂದ್ರೆ ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರ, ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್ ಮನೆಗೆ ಖುದ್ದು ಸುರ್ಜೇವಾಲಾ ಅವರೇ ಹೋಗಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಸಚಿವ ಸ್ಥಾನದ ವಿಷಯ ಬಿಟ್ಟು ಬೇರೆ ಏನನ್ನೂ ಹೇಳಬೇಡಿ ಅಂದಿದ್ದಾರಂತೆ. ಹೀಗಾಗಿ ದಿಲ್ಲಿ ನಾಯಕರಿಗೆ ಮಹತ್ವದ ಸಂದೇಶ ಕಳಿಸಿದ್ದು ಈಗಾಗಲೇ ರಚನೆಯಾಗಿರೋ ಸಚಿವ ಸಂಪುಟದಲ್ಲಿ ಸಣ್ಣ ಪ್ರಮಾಣದ ಸರ್ಜರಿ ಆಗೋ ಸಾಧ್ಯತೆ ಇದೆ. ಆದ್ರೆ ಕೆಲವರನ್ನ ಕೈಬಿಟ್ಟು ಹೊಸಬರನ್ನ ಸೇರಿಸಿಕೊಳ್ಳೋ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆತ್ಮೀಯರೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಇದರಿಂದ ಸಿಟ್ಟಿಗೆದ್ದಿರೋ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸ್ವಪಕ್ಷದ ವಿರುದ್ಧವೇ ಕೆರಳಿ ಕೆಂಡ ಆಗಿದ್ರು. ಈ ವಿಷಯವಾಗಿ ಎಂಸಿ ಸುಧಾಕರ್ ಅನ್ನ ಸುರ್ಜೇವಾಲಾ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ. ಪಕ್ಷದ ವಿರುದ್ಧ ಮಾತನಾಡುವಷ್ಟು ದೊಡ್ಡವರ ಎಲ್ಲಾ ಸಂದರ್ಭದಲ್ಲೂ ನಿಮಗೆ ಅವಕಾಶ ಬೇಕಾ ಎಂದು ಪ್ರಶ್ನಿಸಿ ಬಹಿರಂಗವಾಗಿ ಹೇಳಿಕೆ ನೀಡದಂತೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಈ ಎಲ್ಲ ಬೆಳವಣಿಗೆಯಿಂದ ಖಾತೆ ಹಂಚಿಕೆ ಮಾಡದ ಪರಿಸ್ಥಿತಿಗೆ ಕಾಂಗ್ರೆಸ್ ನಾಯಕರು ಬಂದು ನಿಂತಿದ್ದಾರೆ. ಸಂಪುಟ ವಿಸ್ತರಣೆಯಾಗಿ 4 ದಿನಗಳು ಕಳೆದ್ರೂ ಹೊಸ ಸಚಿವರಿಗೆ ಖಾತೆ ಹಂಚಿಕೆ ಇನ್ನೂ ಸಾಧ್ಯ ಆಗಿಲ್ಲ. ಒಂದಿಬ್ಬರು ಸಚಿವರು ಖಾತೆ ಬದಲಾವಣೆಗೆ ಬೇಡಿಕೆ ಸಲ್ಲಿಸಿದ್ರೆ ಮುಖ್ಯಮಂತ್ರಿಗಳು ಬೇರೆಯವರಿಗೆ ವಹಿಸಲು ಉದ್ದೇಶಿಸಿದ್ದ ವಸತಿ ಖಾತೆಗೆ ಜಮೀರ್ ಅಹಮದ್ ಬೇಡಿಕೆ ಸಲ್ಲಿಸಿದ್ದು ಹಿಂದಿನ ಈ ಖಾತೆಯನ್ನೇ ಕೊಡುವಂತೆ ಕೆಸಿ ವೇಣುಗೋಪಾಲ್ ಅವರ ಮೂಲಕ ಒತ್ತಡ ತಂದಿದ್ದಾರೆ ಎನ್ನಲಾಗಿದೆ. ಖಾತೆ ಹಂಚಿಕೆ ಆಗದ ಹಿನ್ನೆಲೆಯಲ್ಲಿ ನೂತನ ಸಚಿವರು ತಮಗೆ ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ಹಂಚಿಕೆಯಾಗಿರುವ ಕೊಠಡಿಗಳ ಪೂಜೆ ಮಾಡಿಲ್ಲ. ಇಲಾಖೆ ಜವಾಬ್ದಾರಿ ನಿಗದಿಯಾಗದ ಕಾರಣ ಕಾರ್ಯಾರಂಭವನ್ನೂ ಮಾಡಿಲ್ಲ. ಆತ್ಮೀಯರೇ, ಈ ಬಾರಿ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದವರು ಹೊಸಬರಲ್ಲ, ಏನೋ ಬಿಡು ಅನ್ನುವಂತ ನಾಯಕರೂ ಅಲ್ಲ, ಘಟಾನುಘಟಿ ನಾಯಕರು. ಬೆದರಿಕೆ ಹಾಕಿದ್ರೂ ಬಗ್ಗೋರಲ್ಲ, ಯಾವುದೇ ಭರವಸೆಗೂ ಹಿಂದೆ ಸರಿತಿಲ್ಲ. ಎಚ್.ಕೆ. ಪಾಟೀಲ್, ಟಿಬಿ ಜಯಚಂದ್ರ, ಕೃಷ್ಣಪ್ಪ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಯಾಕಂದ್ರೆ ಈ ಮೂವರು ನಾಯಕರು ಮೂಲತಃ ಕಾಂಗ್ರೆಸ್ಸಿಗರು, ಹುಟ್ಟು ಕಾಂಗ್ರೆಸ್ನಿಂದ ಗುರುತಿಸಿಕೊಂಡವರು. ಆದ್ರೆ ಇವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಅಲ್ಲದೆ ಬೇರೆ ಪಕ್ಷದಿಂದ ಬಂದವರಿಗೆ ಹೆಚ್ಚಿನ ಮನ್ನಣೆ ನೀಡಲಾಗಿದೆ ಅನ್ನೋದು ಇವರ ಸಿಟ್ಟು. ಉದಾಹರಣೆಗೆ ಬಾಲಕೃಷ್ಣ ಚೆಲುವರಾಯಸ್ವಾಮಿ, ಸವದಿ, ಶಿವಲಿಂಗೇಗೌಡ, ಜಮೀರ್, ಮಧು ಬಂಗಾರಪ್ಪ ಇವರೆಲ್ಲರೂ ಮೂಲತಃ ಕಾಂಗ್ರೆಸ್ ಪಕ್ಷದವರಲ್ಲ, ಜೆಡಿಎಸ್ ಹಾಗೂ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದವರು.
ಇಂಥವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಆದ್ರೆ ಪಕ್ಷಕ್ಕಾಗಿ ನಮ್ಮನ್ನ ಸಮರ್ಪಿಸಿಕೊಂಡವರನ್ನ ದೂರ ಇಟ್ಟಿದ್ದಾರೆ ಅನ್ನೋದು ಇವರ ಸಿಟ್ಟು. ಹೊಸಬರು ಕ್ರಿಯಾಶೀಲರಿಗೆ ಸಂಪುಟದಲ್ಲಿ ಅವಕಾಶ ಕೊಡಲಾಗುವುದು ಎಂಬ ಮಾತಿನಂತೆ ನಡೆದುಕೊಂಡಿದ್ರೆ ಒಪ್ಪಬಹುದಿತ್ತು. ಆದ್ರೆ ಬೇರೆ ಪಕ್ಷಗಳಿಂದ ಬಂದಿರುವ 8 ಮಂದಿಗೆ ಅವಕಾಶ ನೀಡಿ ದಶಕಗಳಿಂದ ಪಕ್ಷಕ್ಕೆ ನಿಷ್ಠರಾಗಿರುವ ಶಾಸಕರನ್ನ ಕಡೆಗಣಿಸಿದ್ದು ಏಕೆ ಅನ್ನೋದು ಇವರ ಪ್ರಶ್ನೆ. ಹೀಗಾಗಿಯೇ ಯಾವುದೇ ಸಂಧಾನಕ್ಕೂ ಒಪ್ಪೋದಕ್ಕೆ ರೆಡಿ ಇಲ್ಲ. ಜೊತೆಗೆ ಆಗಸ್ಟ್ 13ನೇ ತಾರೀಕು ಅಸಮಾಧಾನಿತರನ್ನೆಲ್ಲ ಸಭೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಿಗೆ ನುಂಗಲಾರದ ತುತ್ತಾಗಿದ್ದು ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡ್ತಾರೆ ಎನ್ನಲಾಗ್ತಾ ಇದೆ. ಸಂಪುಟ ವಿಸ್ತರಣೆಯಾಗಿ 4 ದಿನ ಆಗಿದೆ. ಅಷ್ಟರಲ್ಲೇ ಸರ್ಜರಿ ಅಂದ್ರೆ ನಿಜಕ್ಕೂ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಇದು. ಹೀಗಾಗಿ ಮುಂದೆ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.